ಇಂದು ಭಾರತದ ಎರಡನೇ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ. ಜನ್ಮದಿನದ ಶುಭಾಶಯಗಳು ಶಾಸ್ತ್ರೀಜಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕ್ಟೋಬರ್ 2, 1904 ಉತ್ತರ ಪ್ರದೇಶದ ವಾರಣಾಸಿಯ ಮುಂಗಾಲ್ಸಿ ರಾಯದಲ್ಲಿ ಜನಿಸಿದರು. ಇವರ ತಂದೆ ಶಾರದಾ ಪ್ರಸಾದ್ ಹಾಗೂ ತಾಯಿ ದುಲಾರಾ ದೇವಿ. ಒಮ್ಮೆ ತಿಲಕರು ವಾರಣಾಸಿಗೆ ಭೇಟಿ ನೀಡಿ ಸ್ವತಂತ್ರಕ್ಕೆ ಕರೆ ಕೊಟ್ಟರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಇವರಲ್ಲಿ ದೇಶಪ್ರೇಮದ ಭಾವನೆ ಪುಟಿದೆದ್ದಿತು. ವಾರಣಾಸಿಯಲ್ಲಿ ಗಾಂಧೀಜಿಯವರ ಭಾಷಣವನ್ನು ಕೇಳಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಲು ನಿರ್ಧರಿಸಿದರು. ತಮ್ಮ 13ನೇ ವಯಸ್ಸಿನಲ್ಲಿ ಗಾಂಧೀಜಿಯವರೊಡನೆ ಸೇರಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಮತ್ತು ಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು. 1942ರಲ್ಲಿ ಗಾಂಧೀಜಿಯವರೊಡನೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಬ್ರಿಟಿಷ್ ಆಡಳಿತಕ್ಕೆ ವಿರುದ್ಧವಾಗಿ ಸ್ಥಾಪಿಸಲಾದ ಹಲವಾರು ರಾಷ್ಟ್ರೀಯ ಸಂಸ್ಥೆಗಳಲ್ಲೊಂದಾದ ವಾರಣಾಸಿಯ ಕಾಶಿ ವಿದ್ಯಾಪೀಠವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸೇರಿಕೊಂಡರು. ಅಲ್ಲಿ ಇವರು ದೇಶದ ಶ್ರೇಷ್ಠ ಬುದ್ಧಿಜೀವಿಗಳು ಮತ್ತು ರಾಷ್ಟ್ರೀಯವಾದಿಗಳ ಪ್ರಭಾವಕ್ಕೆ ಒಳಗಾದರು. ಶಾಸ್ತ್ರಿ ಎಂಬ ಬಿರುದು ವಿದ್ಯಾಪೀಠದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ನೀಡಿದ ಪದವಿಯಾಗಿದೆ. ಅಂದಿನಿಂದ ಅವರ ಹೆಸರ ಪ್ರಮುಖ ಭಾಗವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಬ ಹೆಸರು ಮೂಡಿಬಂದಿದೆ. ಶಾಸ್ತ್ರಿಯವರ ಜೈ ಜವಾನ್ ಜೈ ಕಿಸಾನ್ ಎಂದರೆ ಸೈನಿಕನಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ನೀಡಿದರು. ಹಾಲು ಮತ್ತು ಹಸಿರು ಕ್ರಾಂತಿಯ ಪಿತಾಮಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹಾಲಿನ ಉತ್ಪಾದನೆ ಮತ್ತು ಪೂರೈಕೆಯನ್ನು ಹೆಚ್ಚಿಸಲು ಶ್ವೇತ ಕ್ರಾಂತಿಯಂತಹ ರಾಷ್ಟ್ರೀಯ ಅಭಿಯಾನವನ್ನು ಆರಂಭಿಸಿದರು. ನಂತರ ರೈತರಿಗಾಗಿ ಹಸಿರು ಕ್ರಾಂತಿಯ ಕರೆಯನ್ನು ನೀಡಿದರು. ಶಾಸ್ತ್ರಿಯವರ ವ್ಯಕ್ತಿತ್ವ ಹಾಗೂ ಸರಳತೆಯ ಬಗ್ಗೆ ಹೇಳಲು ಪದಗಳೇ ಸಾಲುವುದಿಲ್ಲ. ಒಮ್ಮೆ ಅವರ ನಿಜಕ್ಕೂ ರಾಜಕಾರಣದಲ್ಲಿ ಇಂತಹ ವ್ಯಕ್ತಿ ಸಿಗುವುದು ಬಹಳ ವಿರಳ. ಇಂದಿನ ಪೀಳಿಗೆಯ ಯುವಕರಿಗೆ, ಮಕ್ಕಳಿಗೆ ತಂದೆ ತಾಯಿಯವರು ಶಾಸ್ತ್ರಿಯವರ ಬಗೆಗಿನ ಸರಳತೆಯ ಬಗ್ಗೆ ತಿಳಿಸಿಕೊಡಬೇಕು. ಇವತ್ತಿನ ರಾಜಕಾರಣಿಗಳು ಕೂಡ ಅವರ ಸರಳತೆಯನ್ನು ಚೂರಾದರೂ ಕಲಿಯಬೇಕು. ದುಃಖದ ಸಂಗತಿ ಏನೆಂದರೆ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದ ಕೆಲವು ಮಹಾನ್ ವ್ಯಕ್ತಿಗಳು ಮರೆಯಾಗುತ್ತಿದ್ದಾರೆ. ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಪ್ರಧಾನಿಯಾಗಿರುವುದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ಇವರು ನಮ್ಮ ಭಾರತದ ಹೆಮ್ಮೆಯ ಮಗ. ಕಷ್ಟ ಕಾಲದಲ್ಲಿ ರಾಮನಿಗೆ ಹನುಮನು ಹೇಗೆ ಸಹಾಯ ಮಾಡಿದನೋ ಅದೇ ರೀತಿಯಲ್ಲಿ ಭಾರತ ದೇಶವು ಕಷ್ಟದಲ್ಲಿದ್ದಾಗ ವಾಮನನ ರೀತಿಯಲ್ಲಿ ಬಂದು ನಮ್ಮ ದೇಶಕ್ಕೆ ಸಹಾಯ ಮಾಡಿದರು. ಇಂತಹ ನಿಷ್ಠಾವಂತ ಪ್ರಧಾನಮಂತ್ರಿಯಾದ ಶಾಸ್ತ್ರೀಜಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ವಂದನೆಗಳು.